ರಾಯಚೂರು ಜಿಲ್ಲೆಯಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಮಿಂಚಿನ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಅಕ್ರಮವಾಗಿ ಏನು ಮರಳು ಸಾಗಾಟ ಆಗಿರಬಹುದು, ಇನ್ನಿತರ ಯಾವುದೇ ಮೈನಿಂಗ್ ಅನ್ನ ಮಾಡಿದ್ರೆ ಅವರಿಗೆ ಏನು ದಂಡ ವಿಧಿಸುವ ಮೂಲಕ ಹಾಗೇನೆ ಬೇರೆ ಬೇರೆ ಒಂದು ಯೋಜನೆಯನ್ನ ಇಲ್ಲಿನ ಅಧಿಕಾರಿಗಳು ರೂಪಿಸಿಕೊಂಡಿದ್ದಾರೆ. ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಯಾವೆಲ್ಲ ಎಷ್ಟೆಲ್ಲ ಗಾಡಿಗಳನ್ನ ಅವರು ಸೀಸ್ ಮಾಡಿರ್ಬೋದು ಅಥವಾ ಇನ್ನಿತರ ದಂಡ ವಿಧಿಸೋದಾಗಿರ್ಬೋದು, ಅವ್ರ ಹತ್ರ ನಾನು ಮಾಹಿತಿ ಪಡಿತಾ ಹೋಗ್ತೀನಿ. ಮೇಡಮ್, ಫಸ್ಟ್ ಆಫ್ ಆಲ್ ನೀವು ಮಾನ್ವಿನಲ್ಲಿ ಒಂದು ಒಳ್ಳೆ ಕಾರ್ಯಾಚರಣೆ ನಡೆಸಿದ್ರಿ, ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಮೇಡಮ್? ನಾನು ಈ ಒಂದು ವಿಚಾರದಲ್ಲಿ ಪೊಲೀಸ್ ಇಲಾಖೆಗೆ ಶ್ಲಾಘನೆ ಹೇಳಲೇಬೇಕು. ಈ ವಿಚಾರನ ನಾವು ಮುನ್ನೆಲೆಗೆ ತಂದಾಗೆ ಅವರು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ನಾನು ತುಂಬಾ ಕೃತಜ್ಞತೆ ಹೇಳ್ತಾ ಇದ್ದೀನಿ ಈ ವಿಚಾರದಲ್ಲಿ. ಯಾಕೆಂದ್ರೆ ಆ ಭಾಗದಲ್ಲಿ ನಮ್ಮ ಸಿಬ್ಬಂದಿಗಳು ತುಂಬಾ ಭಯದಿಂದ ಕೆಲಸ ಮಾಡುವಂತ ವಾತಾವರಣ ಕ್ರಿಯೇಟ್ ಆಗಿತ್ತು. ಹಾಗಾಗಿ ನಾನು ಪೊಲೀಸರಿಗೆ ಈ ವಿಚಾರದಲ್ಲಿ ನಾನು ಕೃತಜ್ಞತೆ ಹೇಳ್ಬೇಕಾದ ನನ್ನ ಕರ್ತವ್ಯ. ನನ್ನ ಇಲಾಖೆ ಪರವಾಗಿ ಅವರಿಗೆ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ. ಅದರ ಹೊರತುಪಡಿಸಿ ನಾವೇನು ಈಗ ತಾಲೂಕಾ ಕಮಿಟಿ ಇರ್ಬೋದು, ನಾವಾಗ್ಲಿ ಇನ್ನು ಮುಂದೆ ಯಾರೇ ರಸ್ತೆ ಕೊಡೋ ಒಂದು ಮಾಡಿದ್ರೆ ಅಥವಾ ನಂದು ಕೃಷ್ಣಾ ನದಿ ಇರ್ಬೋದು ಅಥವಾ ತುಂಗಭದ್ರಾ ನದಿ ಪಾತ್ರದಲ್ಲಿ ಇರೋಂಥ ಜನರಿಗೆ ನಾನು ಒಂದು ಮನವರಿಕೆ ಹೇಳೋದಂದ್ರೆ, ಈ ಮೂಲಕ ನಾನು ಏನು ಹೇಳಕ್ ಬಯಸ್ತಿದ್ದೀನಿ ಅಂದ್ರೆ, ದಯವಿಟ್ಟು ಯಾರೂ ರಸ್ತೆ ಕೊಡೋದು ಅಥವಾ ಆ ಒಂದು ಲ್ಯಾಂಡ್ ಕೊಟ್ಬಿಟ್ಟು ಸ್ಯಾಂಡ್ ಹಾಕೋ ವ್ಯವಸ್ಥೆ ಮಾಡಬೇಡಿ. ಯಾಕೆಂದ್ರೆ ಇನ್ನು ಮುಂದೆ ನಾವೇನ್ ಮಾಡ್ತಾ ಇದ್ವಿ, ಸರ್ಕಾರ ಅಂತ ಅದನ್ನ ಪರಿಗಣಿಸ್ಬೇಕಾಗತ್ತೆ. ಈಗಾಗಲೇ ನಾವು ಕಮಿಟಿನಲ್ಲಿ ಅದನ್ನ ಡಿಸಿಷನ್ ತಗೊಂಡಿದೀವಿ. ಇನ್ನು ಯಾರೇ ನೀವು ಲ್ಯಾಂಡ್ ಅನ್ನ ಕೊಟ್ರೆ ಅಥವಾ ನದಿಗೆ ನೀವು ಹೋಗಕ್ಕೆ ವ್ಯವಸ್ಥೆ ಏನಾದ್ರು ಮಾಡಿಕೊಟ್ರೆ ನಾವು ಸರ್ಕಾರ ಅಂತ ಪರಿಗಣಿಸ್ತೀವಿ. ಅದನ್ನ ದಯವಿಟ್ಟು ಯಾರು ಆ ಕೆಲಸನ ಮಾಡಬೇಡಿ ಅಂತ ನಾನು ಈ ಮೂಲಕ ಕೃತಜ್ಞತೆ ಈಗ ಒಂದು ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಅದನ್ನು ಹೊರತುಪಡಿಸಿ ವೆಹಿಕಲ್ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ. ಈಗಾಗಲೇ ನಾನು ಸುಮಾರು ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿದೀವಿ. 252 ವಾಹನಗಳನ್ನ ನಾವು ಈಗ ಆಲ್ರೆಡಿ ದಂಡ ಪಾವತಿಸ್ಕೊಂಡಿದೀವಿ. 160 ವಾಹನಗಳಿಗೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದೀನಿ. ಇನ್ನೊಂದು 302 ವಾಹನಗಳನ್ನ ಈಗಾಗಲೇ RTOದಲ್ಲಿ ಬ್ಲಾಕ್ ಲಿಸ್ಟ್ ಆಗಿದಾವೆ. ಹಾಗಾಗಿ ನಿಮಗೂ ಕೂಡ ನಾನು ಈ ಮೂಲಕ ಹೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಯಾರೂ ಕೂಡ ಪರವಾನಗಿಯನ್ನ ನೀವು ಮಿಸ್ಯೂಸ್ ಮಾಡ್ಕೋಬೇಡಿ. ನಿಮಗೆ ಏನಿದೆ ಅದನ್ನ ನಾವು ಏನು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಅದನ್ನ ಫಾಲೋ ಮಾಡಿ, ಅಷ್ಟನ್ನ ನಾನು ಕೇಳ್ತೀನಿ. ಆಮೇಲೆ ಈಗಾಗಲೇ ನಿಮ್ಗೆ ಹಟ್ಟಿ ಗೋಲ್ಡ್ ಮೈನ್ಸ್ ಇಂದು ಪಟ್ಟಾಲ್ಯಾಂಡ್ ಸ್ಯಾಂಡ್ ಈಗ ಆಲ್ರೆಡಿ ವಿಲೇವಾರಿ ಆಗ್ತಾ ಇದೆ. ಸೊ ಅದರಲ್ಲಿ ಏನು ಇದಿಲ್ಲ. ಸೊ ಇನ್ನು ಒಂದು ಹೇಳ್ಬೇಕು ಅಂತಂದ್ರೆ, ವಿತೌಟ್ ಅಂದ್ರೆ ನೇಮಿಂಗ್ ಪ್ಲೇಟ್ ಇಲ್ದೇನೆ ಜಿಲ್ಲಾದ್ಯಂತ ಓಡಾಡ್ತಾ ಇದೆ ಅಂತ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ. ಹಾಗಾಗಿ ನೇಮ್ ಪ್ಲೇಟ್ ಇಲ್ದೇನೆ ವಾಹನಗಳೇನಾದ್ರೂ ಕಂಡು ಬಂದ್ರೆ ನಾವು RTOಗೆ ರೆಫರ್ ಮಾಡೋದಲ್ಲದೆ ನಿಮಗೆ ಲೈಸೆನ್ಸ್ ರದ್ದುಪಡಿಸುವ ಹಂತಕ್ಕೂ ಕೂಡ ನಾವು ಆಕ್ಷನ್ ಇನಿಷಿಯೇಟ್ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಯೋಚಿಸ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ನೇಮಿಂಗ್ ಪ್ಲೇಟ್ ಇಲ್ದೇನೆ ಜಿಲ್ಲಾದ್ಯಂತ ನೀವು ಮಿನರಲ್ಲಿಗೆ ಬರಬೇಕಾದ್ರೆ, ಮಿನರಲ್ ವಾಹನ ಅಂತ ನೀವು ಏನಾದರೂ ಪರ್ಮಿಟ್ ತಗೊಂಡು ಏನಾದರೂ ಈ ಥರದ್ದು ಥೆಫ್ಟ್ಗಳು ಮಾಡಿದ್ರೆ ನಾವು ಖಂಡಿತ ನಮ್ಮ ಇಲಾಖೆ ಆಗಲಿ, ಜಿಲ್ಲಾಡಳಿತ ಆಗಲಿ, ತಾಲೂಕಾ ಕಮಿಟಿ ಆಗಲಿ ಸಹಿಸಲ್ಲ. ಆಮೇಲೆ ಇನ್ನು ಪ್ರತಿಯೊಂದು ಚೆಕ್ ಪೋಸ್ಟ್ಗಳು ಕೂಡ ಈಗ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಯಾವುದು ಎಲೆಕ್ಷನ್ ಹೇಗೆ ನಡೀತಾ ಇತ್ತು, ಹೇಗೆ ನಿಮಗೆ ಅಮೌಂಟನ್ನು ನಾವು ಇದು ಮಾಡ್ತಾ ಇದ್ರು, ಅದೇ ರೀತಿನಲ್ಲಿ ಸ್ಯಾಂಡನ್ನು ಇನ್ನು ಮುಂದೆ ಮಾನಿಟರ್ ಮಾಡಲಾಗುತ್ತೆ. ನಾಟ್ ಓನ್ಲಿ ಸ್ಯಾಂಡ್, ಆಲ್ ದಿ ಮಿನರಲ್ಸನ್ನು ನಾವು ಮಾನಿಟರ್ ಮಾಡಲಾಗುತ್ತೆ. ಹಾಗಾಗಿ ಎಲ್ಲರಿಗೂ ನಾನು ಈ ಎಚ್ಚರಿಕೆ ಗಂಟೆಯಾಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಮಿನರಲ್ನ ಬಳಸಬೇಕಾದ್ರೆ ದಯವಿಟ್ಟು ನೀವು ರೂಲ್ ಪ್ರಕಾರ ನಾವು ಏನು ಇನ್ಸ್ಟ್ರಕ್ಷನ್ ಇದೆ ನಿಮಗೆ ಗೊತ್ತಿಲ್ಲ ಅಂದರೆ ನಮ್ಮ ಇಲಾಖೆಗೆ ಸಂಪರ್ಕಿಸಿ, ಇಲ್ಲ ಮಾಹಿತಿ ಕೊರತೆ ಇದ್ದರೆ ನಾವು ಅದಕ್ಕೆ ಮಾಹಿತಿ ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅದನ್ನ ಒಂದು ಸಂಪತ್ತನ್ನ ನೀವು ಉಳಿಸಿ ಬೆಳೆಸೋಕೆ ಎಲ್ಲರದು, ನಿಮ್ಮ ಒಂದು ಸಾರ್ವಜನಿಕರದ್ದು ಕೂಡ ನಮಗೆ ಮತ್ತೆ ಪ್ರತಿಯೊಬ್ಬರದ್ದು ಕೂಡ ಇಲ್ಲಿ ಸಹಕಾರ ಯಾಕೆಂದ್ರೆ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಮಗೆ ಬಹಳ ಹೆಲ್ಪ್ ಆಗುತ್ತೆ, ನಮ್ಮ ಇಲಾಖೆ ಸುಸರ್ಜಿತವಾಗಿ ನಡೆಯೋಕೆ ಅನುಕೂಲ ಆಗುತ್ತೆ. ಹಾಗಾಗಿ ರಾಜಧಾನಿ ಸೋರಿಕೆನ ನಾನು ಖಂಡಿತ ನಮ್ಮ ಜಿಲ್ಲಾದ್ಯಂತ ನಾವು ಸಹಿಸೋದಿಲ್ಲ. ತಾಲೂಕಾ ಕಮಿಟಿ ಇರ್ಬೋದು, ಜಿಲ್ಲಾಡಳಿತ ಎಲ್ಲದೂ ಕೂಡ ಇವಾಗ ಸಿದ್ಧವಾಗಿದೆ. ಸೊ ಹಾಗಾಗಿ ನಿಮಗೆ ಪದೇ ಪದೇ ನಾನು ಹೇಳೋದಿಷ್ಟೇ, ದಯವಿಟ್ಟು ನಮಗೆ ಈ ವಿಚಾರದಲ್ಲಿ ನೀವು ಯಾರೇ ಆಗಿರಲಿ ಸಹಕಾರ ನಾನು ಕೋರ್ತಾ ಇದ್ದೀನಿ. ಪೆನಾಲ್ಟಿ ಎಷ್ಟು ಕಟ್ಸ್ಕೊಂಡಿರಬಹುದು ಮೇಡಮ್? ನೀವು ಎಷ್ಟು ವಾಹನಗಳದ್ದು ಎಷ್ಟು ಪೆನಾಲ್ಟಿ ಏನಾದರೂ ಮಾಹಿತಿ ಇದೆಯಾ ಅಂತ? ಈಗಾಗಲೇ ನಾವು 25,200,000 ಪೆನಾಲ್ಟಿನ ಈಗಾಗಲೇ ನಾವು ಪಾವತಿಸ್ಕೊಂಡಿದ್ವಿ. ಇದನ್ನ ಇನ್ನು ಮುಂದೆ ಇದರ ಮಟ್ಟ ಹೆಚ್ಚಾಗತ್ತೆ. ಯಾಕೆಂದ್ರೆ ನಾವು CC ಕ್ಯಾಮ್ರಾನ ಸಿಟಿ ಒಂದು ಮೇನ್
ಪೋರ್ಷನ್ನಲ್ಲಿ ನಾವು CC ಕ್ಯಾಮ್ರಾಗಳ ಅಳವಡಿಸಿ ಒಂದು ತಾಲೂಕಾ ಕಮಿಟಿಗೆ ಮತ್ತು ಡಿಸ್ಟಿಕ್ ಕಮಿಟಿಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಯಾರು ಮೆಂಬರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಅದನ್ನು ನೋಡುವ ಹಾಗೆ ಆಗುತ್ತೆ. ಆಮೇಲೆ ಚೆಕ್ ಪೋಸ್ಟ್ಗಳು ಕೂಡ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಎಲ್ಲರಿಗೂ ಅದನ್ನು ಮೆಂಬರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈಗಾಗಲೇ ಆಗ್ತಾ ಇದೆ. ನಮ್ಮದು 1 ಸ್ಟೇಟ್ 1 GPS ಎಲ್ಲ ಮೆಂಬರ್ಸಿಗೂ ನಾವು ಆಲ್ರೆಡಿ ಅವರಿಗೆ ಲಾಗಿನ್ ಕೊಟ್ಟಿದ್ದೀವಿ. ಎವ್ರಿ ಒನ್ ಅವರು ಎಲ್ಲರೂ ನೋಡ್ಬೋದು. ಯಾರು ತಾಲೂಕಾ ಕಮಿಟಿನಲ್ಲಿ ಇದ್ದಾರೆ ಅಷ್ಟು ಜನ ನೋಡ್ಬೋದು. ಈಗಾಗಲೇ ಆ ವ್ಯವಸ್ಥೆ ಆಗಿದೆ. ಆಮೇಲೆ CC ಕ್ಯಾಮ್ರಾಗಳು ಕೂಡ ನಾವು ಏನು ಇರುತ್ತೆ ಅದನ್ನು ಕೂಡ ಲಾಗಿನ್, ಹೇಗೆ ಎಲೆಕ್ಷನ್ ಮೂಮೆಂಟಲ್ಲಿ ಏನು ಎಲ್ಲರೂ ಇದನ್ನ ಒಂದು ಮಾನಿಟರ್ ಥರ ನೋಡ್ತಾ ಇದ್ರು, ನಾವು ಅದನ್ನು ಎಲ್ಲರ ಮೊಬೈಲಲ್ಲೂ ಅದನ್ನು ನೋಡ್ಬೋದು ಮೆಂಬರ್ಸ್. ಆ ಥರ ವ್ಯವಸ್ಥೆ ತರ್ತಾ ಇದ್ವಿ. ಮತ್ತು ಅದನ್ನು ಹೊರತುಪಡಿಸಿ ಕೂಡ ನಾವು ಇದರಿಂದ ಏನು ದಾಸ್ತಾನು ಕೇಂದ್ರಗಳನ್ನ ಅದನ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ವಿ. ದಾಸ್ತಾನು ಕೇಂದ್ರಗಳಲ್ಲಿ CC ಕ್ಯಾಮ್ರಾ ಹಾಕೊಂಡಿರೋದನ್ನ ನಾವು ಅದನ್ನ ಏಕ ಮಾದರಿ ರೂಪದಲ್ಲಿ ತಂದ್ಬಿಟ್ಟು ಎಲ್ಲ ಮೆಂಬರ್ಸು ಕೂಡ ಆ ಒಂದು ಭಾಗದಲ್ಲಿ ಯಾರಿದ್ದಾರೆ ಆಫೀಸರ್ಸ್ಗಳು ಅದನ್ನ ಚೆಕ್ ಮಾಡಬಹುದು. ಯಾಕೆಂದ್ರೆ ಯಾರೋ ಸುಳ್ಳು ಕಂಪ್ಲೇಂಟ್ ಕೊಡೋದು, ನಾವು ಅದನ್ನ ಡೀಸೆಲ್ ವೆಚ್ಚ ಮಾಡ್ಕೊಂಡು ನಮ್ಮ ಕೆಲಸ ಎಲ್ಲ ಬಿಟ್ಟು ಅಲ್ಲಿಗೆ ಹೋಗೋದು, ಅದು ತುಂಬಾ ಒಂದು ಆಗ್ತಾ ಇರೋದ್ರಿಂದ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಆಮೇಲೆ ನಮ್ಮ ಅಧಿಕಾರಿಗಳ ಮೇಲೆ ಆಗ್ತಿರೋಂಥ ಒಂದು ಏನು ಬೆಳವಣಿಗೆಗಳು, ಈಗ ಅದನ್ನ ಏನಂತಾರೆ ನೆಗೆಟಿವ್ ಕ್ರಿಯೇಟಿವಿಟಿ ಏನಿದೆ ಅದನ್ನೆಲ್ಲದನ್ನ ನಾವು ತಗೊಳಿಸ್ಬೇಕಂತ ಹೇಳ್ಬಿಟ್ಟು ಈ ಎಲ್ಲ ವ್ಯವಸ್ಥೆಗಳನ್ನ ನಾವು ರೂಪಿಸ್ಕೊಂಡಿದ್ದೀವಿ. ಇದಿಷ್ಟು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಭೂವಿಜ್ಞಾನಿಯಾಗಿರುವಂತಹ ಪುಷ್ಪಲತಾ ಅವರ ಒಂದು ಸ್ಪಷ್ಟ ಮಾತುಗಳು. ಕ್ಯಾಮ್ರಾ ಪರ್ಸನ್ ಹನುಮಂತ್ ಜೊತೆ ಶ್ರೀಕಾಂತ್ ಸಾವೂರು, ನ್ಯೂಸ್ ಫಸ್ಟ್ ರಾಯಚೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.